ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಸುರೇಶ್ ರೀ. ಹೌದಾ, ನಿಮ್ದು ಯಾವ ಊರು ಸರ? ಚಂಡೂರು ಸರ್. ಚಂಡೂರು ರೀ. ನಿಮಗೆ ಯಾವ ಬೆಳೆಗೆ ನಾವು ನಮ್ಮ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಕ್ಟಿವಿಟಿ, ಆಕ್ಟಿವ್ ಜೈಮು, ಆಕ್ಟಿವ್ ಮ್ಯಾಕ್ಸ್ ಕೊಟ್ಟಿದ್ದೀವಿ ರೀ? ಹ್ಞೂ ರೀ, ಕೊಟ್ಟಿರಿ. ಹೌದಾ, ಏನೇನು ಬೆಳೆ ರೀ ಶೇಂಗಾ ಬೆಳೆಯಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗೈತೆ ಸರ್ ನಿಮ್ಗೆ? ನಮ್ಗೆ ಎಣ್ಣೆ ಹೊಡೆದ ಮ್ಯಾಗ ಎಲ್ಲ ಚಲೋ ಆಗೈತೆ ರೀ, ಬೆಳೆ ಚಲೋ ಬಂದೈತಿ. ಆನಂತರ ಎಲ್ಲ ಒಳ್ಳೆ ನೋಡಕ್ಕೆ ಚಂದ ಐತಿ ಏನ್ರಿ, ಭಾರಿ ಒಳ್ಳೆ ಇಳುವರಿ ಈಗ ಚಲೋ ಕಾಣತ್ತೆ ರೀ. ಇನ್ನೂ ಕಿತ್ತ ಮ್ಯಾಗ ನೋಡ್ಬೇಕು ರೀ, ಇನ್ನೂ ಚೆನ್ನಾಗಿ ಆತಂದ್ರೆ ಕಾಯಿ ಮಿದನ ಮಾಡ್ಕೊಂತ ಹೋಗ್ತೀವಿ ರೀ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಶೇಂಗಾಕ್ಕೆ ಏನು ವರ್ಷ ಸರಿ ಇದ್ದಿಲ್ಲ ಬಿಡ್ರಿ, ಅದು ಈ ವರ್ಷ ಮಾತ್ರ ಇದನ್ನ ಹೊಡೆದ ಮ್ಯಾಗ ನಮ್ಗೆ ಭಾರಿ ಚಲೋ ಆಗೈತೆ ರೀ. ಹೌದ್ರಿ, ಏನೇನು ಬದಲಾವಣೆ ಆಗೈತೆ ರೀ ನಿಮ್ಮ ಶೇಂಗಾದೊಳಗೆ? ನಮ್ಮ ಶೇಂಗಾದೊಳಗೆ ಏನೇನು ಬದಲಿ ಆಗೈತೆ ಅಂದ್ರೆ ಎಲ್ಲ ನಾಟಿಗೆ ಎಲ್ಲ ಒಂದಕ್ಕಿಂತ ಒಂದು ಚಂದ ಐತಿ ರೀ, ಚೈತನ್ಯ ಐತಿ, ಏನು ರೋಗನೂ ಕಡಿಮೆ ಐತಿ. ಎಷ್ಟು ಸಲ ಹೊಡೆದ್ರಿ ನಮ್ಮ ಮೋದಿಕೇರ್ ಎಣ್ಣಿನ? 3 ಸಲ ಹೊಡೆದ್ರಿ. 3 ಸಲ ಹೊಡೆದಿರಿ. ಬೆಟರ್ ಅನ್ಸೈತಲ್ರಿ ನಿಮ್ಗೆ? ಚಲೋ ಅನ್ಸೈತ್ರಿ ನಮ್ಗೆ. ಅದ್ರ ಸಲುವಾಗಿ ನಾವು ಈಗ ಅದನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕಂತ ಅನ್ಸೈತ್ರಿ ಕಾಯಂ. ಹೌದಾ, ಮತ್ತೆ ಯಾವ ಬೆಳೆಗೆ ಹಾಕಿದ್ರಿ? ಮತ್ತೆ ಇಲ್ಲೇ ಮಗ್ಲ ನಮ್ದು ಅಂಬ್ರಿಗೆ ಮಾಡೀವ್ರಿ. ಅದು ಹೆಂಗ ಅನ್ಸೈತೆ ಸರ್ ನಿಮ್ಗೆ? ಆದ್ರೆ ಚಲೋ ಬಂದತ್ ಬಿಡ್ರಿ ನಮ್ಗೆ, ಅಂಬ್ರಿ ಆದ್ರೂ ಅದು ಒಳ್ಳೆ ಬೆಸ್ಟ್ ಬಂದತ್. ಹೌದ್ರಿ, ಓಕೆ ರೀ. ನಿಮಗೆ ಏನು ಅನ್ಸುತ್ತೆ ಸರ್ ಇವಾಗ ಪ್ರತಿ ವರ್ಷನೂ ಕೂಡ ಚೆನ್ನಾಗಿ ಬೆಳೀತಾ ಇದ್ರಿ ಶೇಂಗಾನ, ಬಟ್ ಡಿಫ್ರೆಂಟ್ ಬದಲಾವಣೆ ಅಂತ ಆಗೈತಲ್ಲ ಸರ್? ಬದಲಾವಣೆ ಹೋದ ವರ್ಷಕ್ಕೆ ವರ್ಷಕ್ಕಿಂತ ಈ ವರ್ಷ ಬದಲಾವಣೆ ಕಾಣತ್ರಿ, ಅದು ಬೆಳವಣಿಗೆ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಬೆಳವಣಿಗೆ ಎಲ್ಲ ಚಲೋ ಆಗೈತ್ರಿ. ಇನ್ನ ಕಿತ್ತ ಮ್ಯಾಗ ಇನ್ನ ಚಲೋ ಆತಂದ್ರೆ ನಾವು ಮತ್ತೆ ಇನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಓಕೆ ರೀ, ಎಲ್ಲರೂ ಕೂಡ ಬಳಸ್ಬೋದಲ್ರಿ ಇದನ್ನ? ಬಳಸ್ಬೋದು ಬಿಡ್ರಿ, ನಮ್ಮ ಮಾತ್ರ ಎಣ್ಣೆ ಮಾತ್ರ ಗ್ಯಾರಂಟಿ ಬಂದತ್ರಿ. ಓಕೆ, ಥ್ಯಾಂಕ್ ಯು ರೀ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಕೂಡ ನೋಡ್ಬೋದು ಇಲ್ಲಿ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಳಸೋದ್ರಿಂದ ಯಾವ ರೀತಿ ಅದ್ಭುತವಾಗಿ ಬೆಳವಣಿಗೆ ಇರ್ಬೋದು, ಇಳುವರಿಯನ್ನು ಜಾಸ್ತಿ ತಗೋಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಚಂಡೂರು ಭಾಗದಲ್ಲಿ ಸುರೇಶ್ ಅವರ ಹೊಲಕ್ಕೆ ನಾವು ಶೇಂಗಾ ಬೆಳೆಗೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ನೋಡ್ಬೋದು ಯಾವ ರೀತಿ ರಿಸಲ್ಟ್ ಕಾಣ್ತಾ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬೆಳೆದಿದೆ. ಇವನ್ ಕಾಯಿ ಸೆಟ್ಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೊಂದು ಬೆಳೆಗೆ ನಾವು ಅಮ್ರೆ ಅಂದ ಈ ಒಂದು ಬೆಳೆಗೆ ನಾವು ಅವರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ವಿ. ಈ ಒಂದು ಬೆಳೆಯಲ್ಲಿ ಅವ್ರಿಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಇವಾಗ ಶೇಂಗಾ ಬೆಳೆಗೆ ನೀವು ಪ್ರಾಡಕ್ಟನ್ನು ಬಳಸಿದ್ರಿ, ಅದು ಇಂಪ್ರೂವ್ಮೆಂಟ್ ಆಗಿದೆ. ಅದೇ ರೀತಿ ಈ ಒಂದು ಅಂಬ್ರಿ ಒಂದು ಬೆಳೆಗೆ ನೀವು ಬಳಸಿದ್ರಿ, ಇದರಲ್ಲಿ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಇದರಲ್ಲಿ ನೀವು ಕೊಟ್ಟೆ ಎಣ್ಣೆಲಿದ್ದಾನ, ಅದು ಮುನಿಕೆರೆ ಎಣ್ಣೆಲಿದ್ದಾನ ಭಾರಿ ಚಲೋ ಕಾಣುತ್ತೆ ನಮ್ಗೆ. ಇದನ್ನ ಮೇಂಟೈನ್ ಮಾಡ್ಬೇಕಂತಿದ್ದೀವಿ. ಹೂವು ಕಾಯಿ ಯಾವ ಥರ ಸೆಟ್ಟಿಂಗ್ ಆಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗೈತೆ. ಅಷ್ಟು ಇನ್ನೂ ಚೆನ್ನಾಗಿ ಆಗೋದೈತ್ರಿ, ಇನ್ನೂ ಸೆಟ್ಟಿಂಗ್ ಚಲೋ ಆಗೋದೈತಿ, ಇನ್ನೂ ಪೀಸ್ ಆಗೋದೈತಿ. ಈಗಿನ ಅರ್ಧ ಆಗೈತಿ, ಇನ್ನೂ ಅರ್ಧ ಭಾಗ ಸೆಟ್ಟಿಂಗ್ ಆಗೋದೈತಿ. ಎಷ್ಟು ದಿನ ಆಯ್ತು ರೀ ಎಣ್ಣೆ ಹೊಡೆದು? ಇವಾಗ ಈಗ ಎಣ್ಣೆ ಹೊಡೆದು ಒಂದು 8 ದಿವಸ ಆಯ್ತು ರೀ, ಮತ್ತೆ ಇವತ್ತು ಹೊಡೆದಿದ್ವಿ. ಓಕೆ, ಬೆಳವಣಿಗೆ ಇರ್ಬೋದು, ಹೂವು ಇರ್ಬೋದು, ಕಾಯಿ ಇರ್ಬೋದು ಚೆನ್ನಾಗಿದೆ ಸರ್ ಹೋದ ವರ್ಷಕ್ಕಿಂತ ಇವಾಗ? ಹೋದ ವರ್ಷಕ್ಕಿಂತ ಈ ವರ್ಷ ಚಲೋ ಆಗೈತೆ ಬಿಡ್ರಿ, ನಮ್ಗೆ ಬೆಸ್ಟ್ ಆಗೈತೆ. ಬಳಸ್ಬೋದಲ್ಲ ಸರ್ ಎಲ್ಲರೂ ಪ್ರಾಡಕ್ಟ್? ಬಳಸ್ಬೋದು ಬಿಡ್ರಿ, ಎಣ್ಣೆ ಮಾತ್ರ ನಮ್ಗೆ ಗ್ಯಾರಂಟಿ ಅನ್ಸತ್ರಿ, ಅದು ಮಾಡ್ಬೋದು ರೀ.